ಎಲ್ಲ ಭಾರತದ ಹಬ್ಬಗಳು ಕೂಡ ಸಂಬಂಧಗಳನ್ನು ಬೆಸೆಯುವಂಥ ಅಥವಾ ನಮ್ಮ ಬಾಂಧವ್ಯಗಳನ್ನು ಗಟ್ಟಿಗೊಳಿಸಿ ಏನಾದರೂ ಒಂದು ಮೆಸೇಜ್ ಕೊಡುವಂಥದ್ದೇ ಇರುತ್ತೆ ಅಂತ. ಈ ಎಳ್ಳು ಬೆಲ್ಲ ಬೀರುವಾಗೂ ಕೂಡ ನಾವು ಎಳ್ಳು ಬೆಲ್ಲ ತಗೊಳ್ಳಿ ಒಳ್ಳೊಳ್ಳೆ ಮಾತಾಡಿ ಅಂತ ಹೇಳಿ ಕೊಡ್ತೀವಿ ಅನ್ನೋ ಅಂಥದ್ದೊಂದಿದೆ. ಸೊ ಹಾಗಾಗಿ ಈ ಯಾವುದೇ ಹಬ್ಬಗಳನ್ನು ಭಾರತೀಯತೆಯಲ್ಲಿ ತಗೊಂಡ್ರೂ ಕೂಡ ಸಂಬಂಧಗಳನ್ನು ಬೆಸೆಯುತ್ತೆ, ಮತ್ತಷ್ಟು ಗಟ್ಟಿಗೊಳಿಸುತ್ತೆ, ಇರೋ ವೈಷಮ್ಯಗಳನ್ನು ಕಡಿಮೆ ಮಾಡುತ್ತೆ ಅಂತ ಅನ್ಸುತ್ತೆ. ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತೆ, ದ್ವೇಷವನ್ನು ಕಡಿಮೆ ಮಾಡುತ್ತೆ, ಎಷ್ಟೇ ಮುನಿಸ್ಕೊಂಡಿದ್ರು ಎಲ್ಲ ಬರಂಗ್ ಮಾಡುತ್ತೆ. ಆಮೇಲೆ ಭಾರತದ ಆರ್ಥಿಕತೆಗೆ ಪ್ರಚೋದನೆಯನ್ನು ಕೊಡ್ತದೆ. ನೀವು ಇದು ದೊಡ್ಡ ವಿಚಾರ. ಈಗ ನೋಡಿ, ಒಂದು ಹಬ್ಬ ಆಗಬೇಕು ಅಂತಂದರೆ ಆವತ್ತು ಚಿಕ್ಕ ಮಕ್ಕಳಿದ್ರೆ, 1 ವರ್ಷದ ಮಗು ಇದ್ದರೆ ಎಳ್ಳು ಬೀರಬೇಕು ಅಂತಿದೆ. ಅದರ ತಲೆ ಮೇಲೆ ಎಲಚಿ ಕಾಯಿಗಳನ್ನೆಲ್ಲ ತಂದು, ಎಳ್ಳನ್ನೆಲ್ಲ ತಂದು, ಸ್ವಲ್ಪ ಚಿನ್ನದ ಕಾಯಿನೆಲ್ಲ ಇಟ್ಟು ಅಥವಾ ದುಡ್ಡನ್ನ ಇಟ್ಟು ಅದನ್ನ ತಲೆ ಮೇಲೆ ಹಾಕ್ತಾರೆ. ಹೌದು, ಇದಕ್ಕೆ ಮಕ್ಕಳ ಮೇಲೆ ಮಾಡ್ತಾರೆ. ಇದಕ್ಕೆ ಅದನ್ನ ಒಂದು ಗೌರವಾನ್ವಿತವಾಗಿ ಎಲ್ಲರನ್ನೂ ಕರೀತಾರೆ. ಆ ಕರೆದಾಗ ಕುಪ್ಪಸ ಇತ್ಯಾದಿ ಸೀರೆ ಎಲ್ಲ ಕೊಡ್ತಾರೆ, ಬಂದವರಿಗೆ ಊಟ ಹಾಕ್ತಾರೆ, ಈ ಹಬ್ಬವನ್ನಾಗಿ ಮಾಡ್ತಾರೆ. ಎಲ್ಲರೂ ಎಳ್ಳು ಮತ್ತು ಬೆಲ್ಲವನ್ನು ಕೊಡ್ತಾರೆ. ಇದಿಷ್ಟೆಲ್ಲ ಮಾಡಬೇಕಾದ್ರೆ, ಹೊಸ ಬಟ್ಟೆಯನ್ನು ಪರ್ಚೇಸ್ ಮಾಡಬೇಕಾದ್ರೆ, ಕಿಚ್ಚಾಯಿಸ್ಬೇಕಾದ್ರೆ, ಹಬ್ಬ ಮಾಡಬೇಕಾದ್ರೆ ವ್ಯಾಪಾರ ಮಾಡಬೇಕು. ಅಂಗಡಿಗೆ ಹೋಗಿ ಎಣ್ಣೆ ತರಬೇಕು, ಕಾಳು ತರಬೇಕು, ಎಲ್ಲ ತರಬೇಕು. ರೈತರಿಗೆ ಅನುಕೂಲ, ಅಂಗಡಿಯವ್ರಿಗೆ ಅನುಕೂಲ, ಬಟ್ಟೆಯವ್ರಿಗೆ ಅನುಕೂಲ, ಚಿನ್ನದವ್ರಿಗೆ ಅನುಕೂಲ, ವಾದ್ಯದವ್ರನ್ನ ಕರೆಸ್ತಾರೆ. ಅವತ್ತು ವಾದ್ಯದವ್ರಿಗೆ ಅನುಕೂಲ. ಮೇಲ್ಕೋಟೆಲ್ಲಂತೂ ಪ್ರತಿ ಮನೆಯಲ್ಲೂ ವಾದ್ಯದವ್ರು ಬರ್ತಾರೆ, ನುಡಿಸ್ತಾರೆ, ಮಂಗಳವಾದ್ಯಗಳನ್ನು ನುಡಿಸ್ತಾರೆ. ಅದೆಲ್ಲ ಒಂದು ಅರಿಶಿನ ಕುಂಕುಮ ತಗೊಂಡ್ರು ವ್ಯಾಪಾರ. ಸೊ ಒಂದು ಹಬ್ಬ ಅಂತಂದರೆ ನಮ್ಮ ದೇಶದಲ್ಲಿ ಎಲ್ಲ ವರ್ಗದವರಿಗೂ ಕೂಡ ಒಂದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ನಡೆಯುತ್ತೆ, ಆರ್ಥಿಕತೆಯ ಶೋಧನೆ ಆಗುತ್ತದೆ. ಇದು ದೇಶದ ಆರ್ಥಿಕತೆ ಮತ್ತು GDP ಡೆವಲಪ್ ಮಾಡುತ್ತೆ. ಸೊ ಹಬ್ಬಗಳು ಹೇಗೆ ಅಂತಂದರೆ, ನನ್ನಲ್ಲಿರುವ ಹಣ ನಿಮಗೆ ಹೋಗಬೇಕು, ಅವ್ರಿಗೋಗೋ ಎಲ್ಲ ಅಂದರೆ ಹಂಚಿಕೆ. ಇದು ಅಂದರೆ ಸಂಪತ್ತಿನ ಸಾಮಾಜಿಕೀಕರಣ ಅಂತ ಕರಿಬೋದು, ಹಂಚಿಕೆ ಅಂತ ಕರಿಬೋದು. ಇದು ಹಬ್ಬಗಳ ವಿಶೇಷ. ಕೇವಲ ಸಂಬಂಧಗಳು ಮಾತ್ರ ಅಲ್ಲ, ಕೇವಲ ಮನಸ್ಸು ಮಾತ್ರ ಅಲ್ಲ, ಆರ್ಥಿಕತೆ ಮತ್ತು ಆಧ್ಯಾತ್ಮಿಕತೆ ಎರಡನ್ನೂ ಕೂಡ ಜಾಸ್ತಿ ಮಾಡುತ್ತೆ ಅಂತ. ಆದರೆ ಅದನ್ನು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಹಬ್ಬ ಆಚರಣೆ ಮಾಡೋದ್ರಲ್ಲೂ ಕೂಡ ಭಾರತೀಯರು ಇನ್ನಷ್ಟು ಮುತುವರ್ಜಿ ವಹಿಸಬೇಕು ಅಂತ ಅನ್ಸುತ್ತಾ ಅಂತ. ಅಂದರೆ ಹಬ್ಬ ಬಂತು, ಇದನ್ನು ಹೊಸ ಬಟ್ಟೆ ತಗೋತೀವಿ, ಎಳ್ಳು ಬೀರಬೇಕು, ಅದಷ್ಟೇ ಅಲ್ಲದೆ ಅದರ ಹಿಂದೆ ಏನು ಅರ್ಥ ಇದೆ, ಯಾಕೆ ಹೇಳಿದ್ದಾರೆ ಹಿರಿಯನು ಅನ್ನೋದು ಕೂಡ ಪಾಠವಾಗಬೇಕಾ ಇವತ್ತಿನ ಮಕ್ಕಳಿಗೆ? ನನಗೆ ಹೌದು, ತಾವು ಹೇಳಿದ ನಿಜ. ಇದು ನಿಜವಾಗಿಯೂ ಮುಂದಿನ ಪೀಳಿಗೆಗೆ ತಲುಪಬೇಕು, ಅರ್ಥ ಆಗಬೇಕು. ಆದರೆ ಒಂದು ಮಂಜರಿಯವರೇ, ನಾನು ಹೇಳಬೇಕು, ಬಹಳ ದಿನಗಳಿಂದ ಗಮನಿಸಿದ್ದೀನಿ, ಇತ್ತೀಚೆಗೆ ಭಾರತೀಯ ಸಂಸ್ಕೃತಿಯ ಒಂದು ಪುನರುತ್ಥಾನ ಆಗ್ತಾ ಇದೆ, ರಿನಾಯನ್ಸೆನ್ಸ್ ಆಗ್ತಾ ಇದೆ. ಭಾಳ ಜನ ತಿಳ್ಕೊಂಡಿದ್ದಾರೆ, ಫಾರಿನರ್ಸ್ ಎಲ್ಲ ಬರ್ತಾರೆ. ಫಾರಿನಲ್ಲಿಯೂ ಇರೋರು ನಮ್ಮ ಜನಗಳೆಲ್ಲ ತಿಳ್ಕೋಬೇಕು. ಆಮೇಲೆ ನಮ್ಮ ದೇಶದ್ದೆಲ್ಲ ಮೌಢ್ಯ ಅಂತ ಕರಿತಿದ್ರಲ್ಲ ಹಿಂದೆ, ಇಲ್ಲ, ನಮ್ಮ ದೇಶದಲ್ಲೆಲ್ಲ ಎಲ್ಲವೂ ವೈಜ್ಞಾನಿಕ ಅನ್ನೋದು ಜನಕ್ಕೆ ಅರ್ಥ ಆಗ್ತಾ ಇದೆ. ಆದ್ದರಿಂದ ಜನಗಳು ಇವಾಗ ಭಾಳ ಪ್ರೀತಿಯಿಂದ ಭಾರತೀಯ ಸಂಸ್ಕೃತಿಯನ್ನು ಭಾಳ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ. ನೀವು ನೋಡಿ, ಹಿಂದೆ ದೇವಸ್ಥಾನಗಳೆಲ್ಲ ಬಿದ್ದೋಗ್ತಾ ಇತ್ತು. ಇವಾಗ ಅಲ್ಲಲ್ಲಿ ಹಳ್ಳಿಯ ಯುವಕರು ಆ ದೇವಸ್ಥಾನನ ಕ್ಲೀನ್ ಮಾಡ್ತಾರೆ, ನಮ್ಮ ಪರಂಪರೆನ ಕ್ಲೀನ್ ಮಾಡ್ತಾ ಇದ್ದಾರೆ, ಕಲ್ಯಾಣಿನ ಕ್ಲೀನ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಇವಾಗ ನಮ್ಮ ದೇಶ ಎಷ್ಟು ಸಮೃದ್ಧಿಯಿಂದ ಕೂಡಿತ್ತು, ಅದನ್ನು ಹೇಗೆ ಬ್ರಿಟಿಷರು ದೋಚಿದ್ರು, ಬೇರೆಯವರು ಬಂದು ಹೇಗೆ ನಮ್ಮನ್ನು ಮೌಢ್ಯ ಅಂತ ಕರೆದುಬಿಟ್ಟು ನಮ್ಮ ಒಳ್ಳೆಯ ಪದ್ಧತಿಗಳನ್ನೆಲ್ಲ ನಾಶ ಮಾಡಿಬಿಟ್ರು ಅನ್ನೋದು ಗೊತ್ತಾಗಿದೆ. ಜನ ಇವಾಗ ಅವೇರ್ನೆಸ್ ಬಂದಿದೆ. ಇನ್ನಷ್ಟು ಬಂದರೆ ನಮ್ಮ ದೇಶ ಈಗಾಗಲೇ ತಮಗೆಲ್ಲ ಗೊತ್ತಿದೆ, GDPನಲ್ಲಿ 8.4% ಈ ಸಲ ನಮ್ಮ 4ನೇ ಆರ್ಥಿಕತೆ ಇದೆ. ನಾವು ಮೊದಲನೇ ಆರ್ಥಿಕತೆಗೆ ಹೋಗ್ತೀವಿ. ಇತಿಹಾಸ ತಜ್ಞರು ತಾವಾಗಿರೋದ್ರಿಂದ ಇವತ್ತಿನ ಮಕ್ಕಳಿಗೆ ಇತಿಹಾಸದ ಅರಿವು ಮೂಡಿಸಿ ಆಮೇಲೆ ಹಬ್ಬ ಮಾಡೋಕೆ ಹೇಳ್ಬೇಕಾ ಅಂತ. ಹೌದು, ಇತಿಹಾಸ ಮೊದಲು ಹೇಳ್ಕೊಡ್ಲೇಬೇಕು ಪ್ರತಿಯೊಬ್ಬರಿಗೂ. ನನ್ನ ಪೂರ್ವಿಕರು ಏನು, ನಾನೇನು, ನಾನು ಯಾಕೆ ಹಿಂಗಿದ್ದೀನಿ, ಮುಂದೆ ಹೆಂಗಿರಬೇಕು ಅನ್ನೋದು ಗೊತ್ತಾಗಬೇಕು. ಹಾಗಾಗಿ ಇತಿಹಾಸದ ಅರಿವು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ. ನಮ್ಮ ಸಂಸ್ಕೃತಿಯ ಅರಿವು ನಮ್ಮೆಲ್ಲರಿಗೂ ಅವಶ್ಯಕತೆ ಇದೆ. ಈ ಸಂಕ್ರಾಂತಿ ಆ ರೀತಿಯ ಅರಿವನ್ನು ಉಂಟು ಮಾಡಲಿ, ಅವರ ಆಚರಣೆಗಳು ಇನ್ನಷ್ಟು ವೈಭವದಿಂದ ಕೂಡಿರಲಿ. ಮತ್ತು ಯಾವುದೇ ವೈಭವವೂ ಕೂಡ ಸಮಾಜದ ಒಳಿತಿಗೆ, ನಮ್ಮ ಒಳಿತಿಗೆ, ಬಾಂಧವ್ಯದ ಒಳಿತಿಗೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಅನ್ನೋದನ್ನು ನಾನು ಹೇಳ್ತೀನಿ.